ನಾಸಾ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಜೂನ್ 2024ರಲ್ಲಿ ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದವರು ಇನ್ನೂ ವಾಪಸ್ ಆಗಿಲ್ಲ. ಕಳೆದ 7 ತಿಂಗಳಿಂದ ಬಾಹ್ಯಾಕಾಶದಲ್ಲೇ ಇದ್ದಾರೆ. ಅಲ್ಲೇ ವಾಸ ಮಾಡ್ತಾ ಇರೋ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ನಡೆಯೋದನ್ನೇ ಮರ್ತಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಹೊಸ ವಿಚಾರ ಏನಪ್ಪಾ ಅಂತಂದ್ರೆ, ಗಗನಯಾತ್ರಿಗಳನ್ನ ಮನೆಗೆ ಕರೆ ತರೋದಕ್ಕೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪೇಸ್ ಎಕ್ಸ್ ನ ಸಹಾಯವನ್ನ ಕೋರಿದ್ದಾರೆ. ಸುನಿತಾ ವಿಲಿಯಮ್ಸ್ ಹಾಗೆ ವಿಲ್ಮೋರ್ಗೆ ಮನೆಗೆ ಮರಳೋದಕ್ಕೆ ಅನುಕೂಲ ಆಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಲಾನ್ ಮಸ್ಕ್ ನ ಸ್ಪೇಸ್ ಎಕ್ಸ್ ಸಹಾಯವನ್ನ ಕೇಳಿದ್ದಾರೆ ಅಂತ ವಿಶ್ವದ ನಂಬರ್ 1 ಶ್ರೀಮಂತ ಬುಧವಾರವಷ್ಟೇ ಎಕ್ಸ್ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಇಬ್ಬರು ಗಗನಯಾತ್ರಿಗಳು ಐಎಸ್ಎಸ್ನಲ್ಲಿ ಇಷ್ಟು ದಿನ ಸಿಕ್ಕಾಕೊಂಡಿರೋದು ಆತಂಕಕಾರಿ ಅಂತ ಎಲಾನ್ ಮಸ್ಕ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ಇನ್ನು ಸ್ಪೇಸ್ ಸ್ಟೇಷನ್ನಲ್ಲೇ ಸಿಕ್ಕಾಕೊಂಡಿರೋ ಇಬ್ಬರು ಗಗನಯಾತ್ರಿಗಳನ್ನ ಆದಷ್ಟು ಬೇಗ ಮನೆಗೆ ಕರೆತರುವುದಕ್ಕೆ ಅಮೆರಿಕ ಅಧ್ಯಕ್ಷರು ಸ್ಪೇಸ್ ಎಕ್ಸ್ ಅನ್ನ ಕೇಳಿದೆ. ನಾವದನ್ನ ಮಾಡ್ತೀವಿ. ಜೋ ಬೈಡನ್ ಆಡಳಿತ ಅವರನ್ನ ಇಷ್ಟು ದಿನ ಅಲ್ಲೇ ಬಿಟ್ಟಿರೋದು ಆತಂಕಕಾರಿ ಅಂತಾನು ಎಲಾನ್ ಮಸ್ಕ್ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಇನ್ನು ಇದರ ಮಧ್ಯೆ ಸುನಿತಾ ವಿಲಿಯಮ್ಸ್ ಹಾಗೆ ವಿಲ್ಮೋರ್ ಅನ್ನೋ ಇಬ್ಬರು ಗಗನಯಾತ್ರಿಗಳು ಸಿಕ್ಕಾಕೊಂಡಿಲ್ಲ, ಹಾಗೆ ಅವರು ಆರೋಗ್ಯವಾಗಿದ್ದಾರೆ, ಉತ್ತಮ ರೀತಿಯಲ್ಲೇ ಇದ್ದಾರೆ ಅಂತ ನಾಸಾ ನಿರಂತರವಾಗಿ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದೆ. ಮೊದಲು ಜೂನ್ 14, ಆನಂತರ ಜೂನ್ 26ರಂದು ಭೂಮಿಗೆ ವಾಪಸ್ ಕರೆತರೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಬಾಹ್ಯಾಕಾಶ ನೌಕೆಯ ಹೀಲಿಂಗ್ ಸೋರಿಕೆಗಳು ಹಾಗೆ ಅಸಮರ್ಪಕ ಥ್ರಸ್ಟರ್ಗಳು ಸೇರಿದ ಹಾಗೆ ಅನೇಕ ಹಾರ್ಡ್ವೇರ್ ಸಮಸ್ಯೆಗಳನ್ನ ಫೇಸ್ ಮಾಡಿದ ಮೇಲೆ ಪ್ರತಿ ಸಲ ಅವರನ್ನ ವಾಪಸ್ ಕರೆತರೋದನ್ನ ಕ್ಯಾನ್ಸಲ್ ಮಾಡಲಾಯಿತು. ಈಗ 7 ತಿಂಗಳಿಗೂ ಹೆಚ್ಚು ಕಾಲ ಸ್ಪೇಸ್ನಲ್ಲೇ ಇದ್ದಾರೆ. ಸ್ಟಾರ್ ಲೈನರ್ನಲ್ಲಿನ ತಾಂತ್ರಿಕ ಅಡಚಣೆಗಳಿಂದ ಅವರ ವಾಪಸಾತಿ ಪೋಸ್ಟ್ಪೋನ್ ಆಗ್ತಾನೆ ಹೋಯಿತು. ಫೈನಲಿ ಥ್ರಸ್ಟರ್ ಅಸಮರ್ಪಕ ಕಾರ್ಯಗಳು ಹಾಗೆ ಹೀಲಿಯಂ ಸೋರಿಕೆಗಳು ಸೇರಿದ ಹಾಗೆ ಅನೇಕ ಸಮಸ್ಯೆಗಳು ಅಲ್ಲಿದೆ. ಇಬ್ಬರು ಗಗನಯಾತ್ರಿಗಳನ್ನ ಸ್ಪೇಸ್ ಎಕ್ಸ್ ನ ಕ್ರ್ಯೂ 9 ಕ್ಯಾಪ್ಸೂಲ್ಸ್ ನಲ್ಲಿ ಭೂಮಿಗೆ ಕರೆತರಲಾಗುತ್ತೆ ಅಂತ ನಾಸಾ ಈಗ ಹೇಳ್ಕೊಂಡಿದೆ. ಈ ಬದಲಾವಣೆಗೆ ಗಮನಾರ್ಹವಾದ ಪ್ಲಾನಿಂಗ್ ಅಗತ್ಯ ಆಯಿತು. ಹಾಗೆ ವಿಲಿಯಮ್ಸ್ ಹಾಗೂ ವಿಲ್ಮೋರ್ಗೆ ಸ್ಥಳಾವಕಾಶ ಕಲ್ಪಿಸೋದಕ್ಕೆ ಕ್ರ್ಯೂ 9 ಮೂಲ ಗಗನಯಾತ್ರಿಗಳಾದ ಜೆನಾ ಕಾರ್ಡ್ಮ್ಯಾನ್ ಮತ್ತು ಸ್ಟೆಫನಿ ವಿಲ್ಸನ್ ಸ್ಥಳಾಂತರಗೊಂಡ್ರು. ಆರಂಭದಲ್ಲಿ ಫೆಬ್ರವರಿ 2025ಕ್ಕೆ ಪ್ಲಾನ್ ಮಾಡಿದ್ದ ನಾಸಾದ ಸ್ಪೇಸ್ ಎಕ್ಸ್ ಕ್ರ್ಯೂ 10 ಮಿಷನ್ ಅನ್ನ ಮಾರ್ಚ್ 2025ರ ಅಂತ್ಯಕ್ಕೆ ಮುಂದೂಡಲಾಯಿತು. ಭಾರತ ಮೂಲದ ಅಮೆರಿಕ ನಿವಾಸಿ ಸುನಿತಾ ವಿಲಿಯಮ್ಸ್ 7 ತಿಂಗಳಿನಿಂದ ಅಲ್ಲೇ ಸಿಕ್ಕಾಕೊಂಡಿದ್ದು ಈಗೊಂದು ರೀತಿ ನಡೆಯೋದನ್ನೇ ಮರ್ತಿದ್ದೀನಿ ಅನ್ನೋ ಮಾತನ್ನ ಅವರೇ ಹೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಬಾಹ್ಯಾಕಾಶ ನಿಲ್ದಾಣದ ಸ್ಪೇಸ್ನಲ್ಲಿ ಮಾತ್ರ ಅವರಿಗೆ ನಡೆದಾಡೋದಕ್ಕೆ ಅವಕಾಶ, ಅದನ್ನ ಬಿಟ್ಟು ಅವರು ಬೇರೆ ಎಲ್ಲೂ ಓಡಾಡೋ ಸ್ಥಿತಿಯಲ್ಲಿಲ್ಲ. ಸೊ ಅದರೊಳಗಡೆ ಇರೋದ್ರಿಂದ ಹೆಚ್ಚು ದೂರ ನಡೆಯೋದಕ್ಕೂ ಕೂಡ ಆಗದೆ ನಡೆಯೋದನ್ನೇ ನಾನು ಮರ್ತಿದ್ದೀನಿ ಅನ್ನೋ ಅರ್ಥದಲ್ಲಿ ಸುನಿತಾ ವಿಲಿಯಮ್ಸ್ ಹೇಳ್ಕೊಂಡಿದ್ದಾರೆ. ಅನಿರೀಕ್ಷಿತ ವಿಳಂಬದ ಹೊರತಾಗಿನೂ ಕೂಡ ಬಾಹ್ಯಾಕಾಶದಲ್ಲಿ ಆ ಟೈಮನ್ನ ತುಂಬಾ ಖುಷಿಯಿಂದಾನೇ ಕಳೀತಾ ಇದ್ದಾರೆ. ಭೂಮಿ ಮೇಲಿನ ಜನರ ಜೊತೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳೋ ಅವಕಾಶವನ್ನ ಇಷ್ಟಪಡೋದಾಗಿ ಕೂಡ ತಿಳಿಸಿದ್ದಾರೆ. ಅದರಲ್ಲೂ 8ರಿಂದ 10 ದಿನಗಳ ಕಾಲ ತನಕ ಮಾತ್ರ ಅಲ್ಲಿರ್ಬೇಕು ಅನ್ನೋ ಪ್ಲಾನ್ ಇತ್ತು. ಆದ್ರೆ ಇಷ್ಟು ತಿಂಗಳುಗಳ ಕಾಲ ಇದು ವಿಸ್ತರಣೆಯಾಗುತ್ತೆ ಅಂತ ಅವರಿಗೂ ಯಾವ ಸೂಚನೆಯೂ ಇರಲಿಲ್ಲ. ಇನ್ನು ನನ್ನ ತಾಯಿ ತುಂಬಾ ವಯಸ್ಸಾಗಿರೋರು, ಆಕೆ ಜೊತೆ ಹಾಗೆ ಕುಟುಂಬದ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಪರ್ಕದಲ್ಲಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ವಿಲಿಯಮ್ಸ್ ಹೇಳಿದ್ದಾರೆ. ಅಮ್ಮನೊಂದಿಗೆ ನಾನು ಪ್ರತಿದಿನ ಅನ್ನೋ ಹಾಗೆ ಸಂಪರ್ಕದಲ್ಲಿರ್ತೀನಿ. ಆಕೆ ಏನ್ ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇರ್ತೀನಿ. ಆಕೆಯೊಂದಿಗೆ ಸಂಪರ್ಕ ಜೀವಂತವಾಗಿರಬೇಕು ಅಂತ ಬಯಸಿದ್ದೇನೆ. ನಾವೇನ್ ಪ್ಲಾನ್ ಮಾಡಿದ್ವೋ ಈಗ ಅದಕ್ಕಿಂತ ಎಲ್ಲವೂ ಭಿನ್ನವಾಗಿರೋದ್ರಿಂದ ಇದನ್ನ ಮ್ಯಾನೇಜ್ ಮಾಡೋದಕ್ಕೂ ಕೂಡ ನಾನು ಸಕ್ಸಸ್ ಆಗಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಫೆಬ್ರವರಿಯಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಈಗ ಮಾರ್ಚ್ ಎಂಡ್ ಅಂತ ಹೇಳ್ತಾ ಇದ್ದಾರೆ. ಇದು ಹೀಗೆ ಪೋಸ್ಟ್ಪೋನ್ ಆಗುತ್ತಾ, ಆದಷ್ಟು ಬೇಗ ವಾಪಸ್ ಕರೆಸ್ಕೊಳ್ತಾರಾ? ಈಗ ಎಲಾನ್ ಮಸ್ಕ್ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಆದಷ್ಟು ಬೇಗ ಭೂಮಿಗೆ ಮರಳ್ತಾರಾ? ಕಾದು ನೋಡಬೇಕು.